ಸರ್ಕಾರದ ವಿರುದ್ಧ ಟ್ವಿಟರ್ನಲ್ಲಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಕರ್ನಾಟಕವನ್ನ ಗೂಂಡಾ ರಿಪಬ್ಲಿಕ್ ಮಾಡಲಿಕ್ಕೆ ನಾನು ಬಿಡಲ್ಲ. ತುಗಲಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದ್ದಾರೆ. ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಲು ಹೆಚ್ಚಿನ ಶಕ್ತಿ ತುಂಬಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಿಟಿ ರವಿ ಅವರು ಬರಹವನ್ನ ಬರೆದುಕೊಂಡಿದ್ದಾರೆ. ತುಗಲಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಕಾರ್ಯಕರ್ತರಿಗೆ ಟ್ವಿಟರ್ ಮೂಲಕ ಧನ್ಯವಾದವನ್ನು ತಿಳಿಸಿರುವಂತಹದ್ದು ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು. ಒಂದು ಕಡೆ ಕೆಲವೇ ಕ್ಷಣಗಳಲ್ಲಿ ಬೇಲ್ ಭವಿಷ್ಯ, ಮತ್ತೊಂದು ಕಡೆ ಬೆಳಗಾವಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇದರ ನಡುವೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬರಹವನ್ನು ಬರೆದುಕೊಂಡಿದ್ದಾರೆ. ತುಗಲಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೇನೆ ಅಂಥೇಳಿ ಸಿಟಿ ರವಿ ಅವರು ಮಾತನಾಡಿರುವಂಥದ್ದು, ಬರೆದುಕೊಂಡಿರುವಂಥದ್ದು. ಸರ್ಕಾರದ ವಿರುದ್ಧ ಟ್ವಿಟರ್ನಲ್ಲಿ ಸಿಟಿ ರವಿ ಅವರು ಈ ಮೂಲಕ ಕಿಡಿಕಾರಿದ್ದಾರೆ. ಕರ್ನಾಟಕವನ್ನು ಗೂಂಡಾ ರಿಪಬ್ಲಿಕ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನುವಂತಹ ಬರಹವನ್ನು ಕೂಡ ಸಿಟಿ ರವಿ ಅವರು ಬರೆದುಕೊಂಡಿರುವಂಥದ್ದು. ಬೆಳಗಾವಿಯಿಂದ ಬೆಂಗಳೂರಿಗೆ ಹೊರಡುವ ಮೊದಲು ಸಿಟಿ ರವಿ ಅವರು ಮಾತನಾಡಿದರು. ಇದು ನನ್ನ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದರು. ಈಗ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲೂ ಕೂಡ ಅದೇ ಅರ್ಥದಲ್ಲಿಯೇ ಬರಹವನ್ನು ಬರೆದುಕೊಂಡಿದ್ದಾರೆ. ಕೋರ್ಟ್ ಮೇಲೆ ನನಗೆ ನಂಬಿಕೆ ಇದೆ ಎನ್ನುವಂತಹ ಮಾತನಾಡಿದರು ಸಿಟಿ ರವಿ ಅವರು. ಈಗ ಹೋರಾಟ ಮಾಡ್ತಾ ಇರುವಂತಹ ಕಾರ್ಯಕರ್ತರಿಗೆ ಧನ್ಯವಾದವನ್ನು ಹೇಳಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಸಿಟಿ ರವಿ ಅವರು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿಟಿ ರವಿ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಮತ್ತೊಂದು ಕಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇವತ್ತು ಸಿಟಿ ರವಿ ಪರವಾಗಿ ಮತ್ತು ವಿರುದ್ಧವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿದೆ. ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಪ್ರತಿಭಟನೆಯ ಪಾಲಿಟಿಕ್ಸ್ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇರುವಂಥದ್ದು. ಒಂದು ಕಡೆ ನಿನ್ನೆ ಸಿಟಿ ರವಿ ಅವರ ಬಂಧನ, ಅಲ್ಲಾದಂತಹ ಬೆಳವಣಿಗೆಗಳು, ಪೊಲೀಸರು ನಡೆಸಿಕೊಂಡಂತಹ ರೀತಿ, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಕನ್ನಡ ಸದನದ ಜೊತೆಗೆ ಹೆಣ್ಣು ಕುಲಕ್ಕೆ ಒಂದು ದೊಡ್ಡ ಅವಮಾನ. ಇದು ಹೊಸೇನಲ್ಲ ಅವ್ರದ್ದು, ಇದೇನು ಅಬಿಚುವಲ್. ಹಿಂದೆನೂ ಕೂಡ ಎಲ್ಲರ ಬಗ್ಗೆನೂ ಈ ರೀತಿ ಕೀಡುವಾಗೆ ನಮ್ಮ ಕೆಲವು ಚಿತ್ರನಟರ ಬಗ್ಗೆ, ಶಾಸಕರುಗಳ ಬಗ್ಗೆ, ಬೇರೆ ಬೇರೆ ಸಿದ್ದರಾಮಯ್ಯನವ್ರ ಬಗ್ಗೆ, ಸಿದ್ದರಾಮುಲ್ಲಾ ಖಾನ್ ಅಂತ, ಅಂಬೇಡ್ಕರ್ ಬಗ್ಗೆ, ಎಲ್ಲರ ಬಗ್ಗೆನೂ ಈ ರೀತಿ ಅಬಿಚುವಲ್ ಅಫೆಂಡರ್ ಅವರು. ಸೊ ಇದನ್ನು ಏನು ಹೇಳೋಣ, ನನಗೇನಪ್ಪ ಅಂದರೆ ಬಿ ಜೆ ಪಿಯವರು ಯಾಕೆ ಇದು ಸರಿನೋ ಇಲ್ಲೋ ಅಂತ ಫಸ್ಟ್ ಉತ್ತರ ಕೊಡಲಿ. ಬಿ ಜೆ ಪಿ ಲೀಡ್ರು, ಎಲ್ಲ ಲೀಡ್ರುಗಳು, ಶಾಸಕರು, ಇರೆಸ್ಪೆಕ್ಟಿವ್ ಆಫ್ ಜೆಂಡರ್, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಎಲ್ಲ ಲೀಡರ್ಸು ಯಾರ್ಯಾರಿದ್ದಾರೆ ಅವರು ಇವ್ರು ಮಾತಾಡೋದು ಮಾತು ಸರಿನೋ ಇಲ್ಲೋ ಅಂತ ಫಸ್ಟು ಹೇಳಲಿ. ಅದು ಬಿಟ್ಬಿಟ್ಟು ಪೊಲೀಸವ್ರು ನಮ್ಗೆ ತೊಂದರೆ ಕೊಟ್ಬಿಟ್ರು, ಅದು ಪೊಲೀಸವ್ರದ್ದೆಲ್ಲ ಆಮೇಲೆ ಮಾತಾಡೋಣ. ಅವ್ರು ಯಾರು ತಪ್ಪಿತ್ತು ಅಂದರೆ ಅವ್ರು ಕಾನೂನು ರೀತಿ ಏನು ಬೇಕಾದ್ರೆ ಕ್ರಮ ಕೈಗೊಳ್ಳಿ. ಇವರ ನಡತೆ ಇದು ಸಿಟಿ ರವಿ ವಿಚಾರಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಾತು.